ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಎಲೆಕ್ಷನ್ ID ಅಥವಾ ವೋಟರ್ ID ಮತದಾರ ಚೀಟಿಯನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡುವಂಥ ಒಂದು ಪ್ರೊಸೀಜರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಬಹಳ ಜನರು ಕಮೆಂಟ್ ಮಾಡ್ತಾ ಇದ್ರು ವೋಟರ್ ID-ಯನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಒಂದು ಪ್ರೊಸೀಜರನ್ನು ತಿಳಿಸಿ ಅಂತ ಹೇಳಿ. ಸೊ ಅದಕ್ಕಾಗಿ ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುವಂಥ ವೋಟರ್ ID-ಯನ್ನು. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಆನ್ಲೈನ್ ಮುಖಾಂತರ ನಮ್ಮ ಒಂದು ಮತದಾರರ ಚೀಟಿಯನ್ನು ಡೌನ್ಲೋಡ್ ಮಾಡುವಂಥ ಒಂದು ಪ್ರೊಸೀಜರನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವಾಗ ನಾನು ನನ್ನ ಒಂದು ಡೆಸ್ಕ್ಟಾಪ್ನಲ್ಲಿ ಆ ಪ್ರೊಸೀಜರನ್ನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಇವಾಗ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಪೋರ್ಟಲಿಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇಲ್ದಿದ್ರೆ ಡೈರೆಕ್ಟಾಗಿ ನೀವು ಇದನ್ನು ಟೈಪ್ ಮಾಡಿ ಈ ಒಂದು ಲಾಗಿನ್ ಪೇಜಿಗೆ ಬರಬೇಕಾಗತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಪ್ರೊಸೆಸ್ ಏನು ಅಂತಂದರೆ, ನೀವು ಈ ಒಂದು ಪೋರ್ಟಲಿಗೆ ರಿಜಿಸ್ಟರ್ ಆಗಿರಬೇಕಾಗತ್ತೆ, ಸೈನ್ ಅಪ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೈನ್ ಅಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ, ಇಲ್ಲಿ ನೋಡಿ ಸೈನ್ ಅಪ್ ಬಟನ್ ಇದೆ. ಈ ಒಂದು ಸೈನ್ ಅಪ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇಂಡಿಯನ್ ರೆಸಿಡೆಂಟ್ ಎಲೆಕ್ಟರ್, ಇಲ್ಲಿ ಇಂಡಿಯಾದವರಿದ್ದರೆ ಇದನ್ನು ಮಾಡ್ಕೊಳ್ಳಿ. ಇಂಡಿಯಾ ಬಿಟ್ಟು ಹೊರಗಡೆ ಇರ್ತಾರಲ್ವಾ, NRI, ನಾನ್ ರಿಲಯಬಲ್ ಇಂಡಿಯನ್, ಸೊ ಅವರು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಇಂಡಿಯನ್ಸು, ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾನ ಇಲ್ಲಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಅದು ಪೋರ್ಟಲ್ನಲ್ಲಿ ನೀವು ಫಿಲಪ್ ಮಾಡಬೇಕಾಗತ್ತೆ. ಅದರ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಇವಾಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಮೊಬೈಲ್ ನಂಬರ್ ಆದರೂ ಹಾಕ್ಬೋದು ಅಥವಾ ಇಮೇಲ್ ID ಆದರೂ ಕೂಡ ಹಾಕ್ಬೋದು. ಇಲ್ಲದಿದ್ದರೆ ನಿಮ್ಮ ವೋಟರ್ ID ಕಾರ್ಡ್ ಇರುತ್ತಲ್ವ, ಅದರಲ್ಲಿ ಎಪಿಕ್ ನಂಬರ್ ಅಂತ ಇರುತ್ತೆ, ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ವೋಟರ್ ID ನಂಬರನ್ನು ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಚನ ಸ್ಮಾಲ್ ಇದ್ದರೆ ಸ್ಮಾಲು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚ ಹಾಕಿದ ನಂತರ ಲಾಗಿನ್ ಆಗೋಕ್ಕಿಂತ ಮೊದಲು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು. ಸೊ ನೋಡಿ, ಇಲ್ಲಿ ಬಂದಿರುವಂಥ OTP ಅನ್ನು ಹಾಕಿಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಒಂದು ಪ್ರೊಫೈಲು ಲಾಗಿನ್ ಆಗಿರುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ನಿಮ್ಮ ಒಂದು ಹೋಮ್ ಪೇಜ್ ಈ ಥರ ಇರುತ್ತೆ. ಸೊ ಇಲ್ಲಿ ನೀವು ಆನ್ಲೈನ್ನಲ್ಲಿ ನಿಮ್ಮ ವೋಟರ್ ID-ಗೆ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿದವರಿಗೆ ಮಾತ್ರನೇ ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಒಂದು ಹಳೆಯ ವೋಟರ್ ID-ಗೆ ಮೊಬೈಲ್ ನಂಬರನ್ನು ನೀವು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕಾಗತ್ತೆ. ಅದೇ ಥರ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದು ವೋಟರ್ ID-ಗೆ ಒಂದೇ ಮೊಬೈಲ್ ನಂಬರನ್ನು ನೀವು ಲಿಂಕ್ ಮಾಡ್ಬೋದು. ಸೊ ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಾ, 4 ಜನಕ್ಕೆ ಒಂದೇ ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಲಿಂಕ್ ಮಾಡಿದರೂ ಕೂಡ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲಿಂಕ್ ಆಗುತ್ತೆ ಬಟ್ ಡೌನ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ಒಂದು ವೋಟರ್ ID-ಗೆ ಒಂದೇ ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟು. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ವೇಳೆ ನೀವೇನಾದರೂ ಲಿಂಕ್ ಮಾಡಲಿಕ್ಕೆ ಹೋದಾಗ ಬೇರೆ ಬೇರೆ ನಂಬರನ್ನು ಕೊಟ್ಟು ಅವರವರ ವೋಟರ್ ID-ಗೆ ಅವರವರ ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಕೊಳ್ಳಿ. ಸೊ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನೋಡಿ, ಈ ಎಪಿಕ್ ಡೌನ್ಲೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಡೌನ್ಲೋಡ್ ಮಾಡುವಾಗ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಡೌನ್ಲೋಡ್ ಯಾರ ಒಂದು ಪ್ರೊಫೈಲ್ ಮೇಲೆ ನೀವು ಡೌನ್ಲೋಡ್ ಆಗಿರ್ತೀರೋ ಅವ್ರದ್ದೇ ಅಷ್ಟೇ ಡೌನ್ಲೋಡ್ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಪ್ರೊಫೈಲ್ನಲ್ಲಿ ಲಾಗಿನ್ ಆಗಿಬಿಟ್ಟು ಬೇರೆ ಯಾರ್ದಾದ್ರೂ ವೋಟರ್ ID-ಯನ್ನು ನಿಮ್ಮ ಪ್ರೊಫೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿ ಅದನ್ನು ಸಾಫ್ಟ್ ಕಾಪಿಯಾಗಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇವಾಗ ಐ ಹ್ಯಾವ್ ಎಪಿಕ್ ನಂಬರ್. ಸೊ ನಿಮ್ಮ ಹತ್ರ ಎಪಿಕ್ ನಂಬರ್ ಇತ್ತಂದರೆ ಎಪಿಕ್ ನಂಬರ್ ಹಾಕಿ. ಇಲ್ದಿದ್ರೆ ಹೊಸದಾಗಿ ನೀವು ವೋಟರ್ ID-ಯನ್ನು ಮಾಡಲಿಕ್ಕೆ ಕೊಟ್ಟಾಗ ನಿಮಗೆ ರೆಫರೆನ್ಸ್ ನಂಬರ್ ಸಿಕ್ಕಿರುತ್ತೆ. ಸೊ ಆ ರೆಫರೆನ್ಸ್ ನಂಬರ್ ಇದ್ದರೆ ಇಲ್ಲಿ ಫಾರಮ್ ರೆಫರೆನ್ಸ್ ನಂಬರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಎಪಿಕ್ ನಂಬರ್ ಇದೆ, ವೋಟರ್ ID ಕಾರ್ಡ್ ನಂಬರ್ ಇದೆ, ಆ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡ್ತೇನೆ. ಈಗ ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಒಂದು ರಿಸಲ್ಟು ನಿಮ್ಮ ಮುಂದೆ ಇದೆ. ನೀವು ಸರ್ಚ್ ಮಾಡಿರುವಂಥ ಕ್ಯಾಂಡಿಡೇಟದ್ದು ಎಲೆಕ್ಷನ್ ನಂಬರ್ ಇಲ್ಲಿರುತ್ತೆ, ವೋಟರ್ ID ನಂಬರು, ನಂತರ ಕ್ಯಾಂಡಿಡೇಟನ ಹೆಸರು ಇಲ್ಲಿರುತ್ತೆ.
ನಂತರ ಅವರ ತಂದೆ ಹೆಸರು ಇಲ್ಲಿರುತ್ತೆ, ನೀವು ಯಾವ ಸ್ಟೇಟಿಂದ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ನಂತರ ಇಲ್ಲಿ ನಿಮ್ಮ ವಿಭಾಗ ಯಾವುದು ಬರುತ್ತೆ ಅಂತ ಅನ್ನೋದು ಇಲ್ಲಿ ಇರುತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರಿನ ಕೊನೆಯ 4 ನಂಬರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ ನೀವು ಪ್ಲೀಸ್ ಅಥೆಂಟಿಕೇಟ್ ಯೂಸಿಂಗ್ OTP ವೆರಿಫಿಕೇಶನ್ ಅಂತೇಳಿ. ಸೊ ಇಲ್ಲಿ ನಿಮ್ಮ ಒಂದು ಅಥೆಂಟಿಕೇಶನ್ OTP ಮುಖಾಂತರ ಆಗಲೇಬೇಕು, ಇಲ್ದಿದ್ರೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ OTP ಬರಬೇಕಂತಂದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ಮಾಹಿತಿ ಏನು ಅಂತಂದರೆ, ನಿಮ್ಮ ಮೊಬೈಲಿಗೆ ರೀಚಾರ್ಜ್ ಇರಬೇಕು, ಅದು ನಿಮ್ಮ ಮೊಬೈಲ್ ನಂಬರು ಚಾಲ್ತಿ ಇರಬೇಕು. ಸೊ ಇವೆರಡು ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನಂಬರಿಗೆ OTP ಬರೋದಿಲ್ಲ. ಒಂದು ವೇಳೆ ಇವಾಗ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ವೋಟರ್ ID ಲಿಂಕ್ ಮಾಡಿರುವಂಥ ಮೊಬೈಲ್ ನಂಬರು ಕಳೆದೋಗಿರುತ್ತೆ, ಅಥವಾ ನಂಬರು ಬ್ಲಾಕ್ ಆಗಿರುತ್ತೆ, ರಿಚಾರ್ಜ್ ಇರೋದಿಲ್ಲ, ಇಂಥ ಟೈಮ್ದಲ್ಲಿ ನಿಮಗೆ OTP ಜನರೇಟ್ ಆಗೋದಿಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಸೆಂಡ್ OTP ಮೇಲೆ ರಿಕ್ವೆಸ್ಟ್ ಮಾಡಿ. ಇವಾಗ OTP ಸೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲು ನಂಬರ್ ಯಾವುದು ಲಿಂಕ್ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ವೆರಿಫಿಕೇಶನ್ ಸಕ್ಸಸ್ಫುಲಿ ಆಗಿದೆ. ಇವಾಗ ನಮ್ಮ ಒಂದು OTP ಸರಿಯಾಗಿದೆ. ಸೊ ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಬಂತು, ಇಲ್ಲಿ ನಿಮ್ಮ ಒಂದು ವೋಟರ್ ID ಡೌನ್ಲೋಡ್ ಆಗಿದೆ ಇವಾಗ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ವೋಟರ್ ID ಈ ಥರ ಸಾಫ್ಟ್ ಕಾಪಿ ಬರುತ್ತೆ. ಈ ಒಂದು ಸಾಫ್ಟ್ ಕಾಪಿಯನ್ನು ನೀವು ಹತ್ತಿರದ ಶಾಪಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ತಗೋಬಹುದು ನಿಮ್ಮ ಒಂದು ಉಪಯೋಗಕ್ಕಾಗಿ. ಈ ಒಂದು ವೋಟರ್ ID ನಿಮಗೆ ಹಾರ್ಡ್ ಕಾಪಿ ಬೇಕು ಅಂತಂದರೆ ಆನ್ಲೈನ್ ಮುಖಾಂತರನೇ ನೀವು ಆರ್ಡರ್ ಮಾಡಬೇಕಾಗತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.